ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ದಿವ್ಯಾನಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡುವ ಸಮಯ ಬಂದಿದ್ದಾಯಿತು. ಅಜಿತ್ಗೆ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಸಮೇತ ದಿವ್ಯಾನಿ ಸಿಕ್ಕಿಬಿದ್ರೆ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮಾಡಿದಂತಹ ಪೂಜೆಗೆ ಕೊನೆಗೂ ಕೂಡ ಪ್ರತಿಫಲ ಸಿಕ್ಕೇ ಬಿಡ್ತು. ದೇವರು ವರವನ್ನು ಕರುಣಿಸೇ ಬಿಟ್ಟ. ಬಿಕಾಸ್ ಇಲ್ಲಿ ಹೆತ್ತ ತಾಯಿಯ ಒಂದು ಕಾಟದಲ್ಲಿ ನಿರ್ತ್ತಳಾಗಿದ್ದಂತಹ ಭೂಮಿಗೆ ಹೆತ್ತ ತಾಯಿ ಕಣ್ಮುಂದೆ ಬಂದೇ ಬಿಟ್ಟರು. ಫುಲ್ ಖುಷಿ ಭೂಮಿಗೆ ತನ್ನ ತಾಯಿಯನ್ನು ನೋಡಿದ. ಆದರೆ ನಿಜಕ್ಕೂ ಆಕೆಗೆ ಗೊತ್ತಿಲ್ಲ ಶಾರದಾ ತನ್ನ ನಿಜವಾದ ತಾಯಿ ಅಂತ. ಆದರೆ ಶ್ರವಣ್ ಸಾಹೇಬ್ರ ಹೆಂಡತಿ ಆ ಮನೆಗೆ ಬರಬೇಕು ಅನ್ನೋದು ಆಕೆಯ ಇಚ್ಛೆ ಆಗಿರುತ್ತೆ. ಅದೇ ಕಾರಣಕ್ಕೆ ಶಾರದಮ್ಮ ಮನೆಗೆ ಬರಲಿ ಅಂತ ಹೇಳಿ ಪೂಜೆಯನ್ನು ಮಾಡಿರ್ತಾಳೆ. ಆ ಒಂದು ಪೂಜೆ ಮುಗಿಯೋಕ್ಕೂ ಮುನ್ನಾನೆ ಶಾರದವರು ಮನೆಯವರ ಎಲ್ಲರ ಕೈಗೆ ಸಿಗ್ತಾರೆ. ಇದರ ನಡುವೆ ಅಶ್ವಿನಿ ತನ್ನ ಆಟವನ್ನು ಶುರು ಮಾಡ್ಕೋತಾಳೆ. ಶಾರದಮ್ಮನ ನಾನೇನು ಜೊತೆಲಿ ಇಟ್ಕೊಂಡಿದ್ದೆ, ಆದರೆ ಅವನ್ನ ಗುಣಪಡಿಸಿ ನಿಮ್ಮ ಹತ್ರ ಕರ್ಕೊಂಡು ಬರಬೇಕು ಅಂದ್ಕೊಂಡೆ. ಯಾಕಂದರೆ ನೀವು ಯಾರೂ ಕೂಡ ನನ್ನನ್ನು ನಂಬೋದಿಲ್ಲ, ಫ್ರಾಡ್ ಅಂತ ಅನ್ಕೊಂಡಿದ್ರ ಅಂತ ಹೇಳಿ ಎಮೋಷ್ನಲಿ ಡ್ರಾಮಾ ಮಾಡ್ತಾರೆ. ಆದರೆ ಇಲ್ಲಿ ಅಜಿತ್ ಯಾವುದನ್ನು ಕೂಡ ನಂಬೋದಕ್ಕೆ ರೆಡಿ ಇಲ್ಲ. ಬಟ್ ಇಲ್ಲಿ ಚರ್ಚೆ ಮಾಡೋದು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಬಟ್ ಮನೆಗೆ ಬರೋಕ್ಕೂ ಮುನ್ನನೇ ಅಶ್ವಿನಿ ಮನೆಗೆ ಬರ್ಕೂಡ್ತು ಅಂತ ಅಜಿತ್ ಕಂಡೀಷನ್ ಹಾಕ್ತಾರೆ. ಬಟ್ ಇಲ್ಲಿ ಶ್ರವಣ್ಣ DNA ಟೆಸ್ಟ್ ರಿಪೋರ್ಟ್ ತಪ್ಪಾಗೂ ಕೂಡ ಬಂದಿರಬಹುದಲ್ವಾ. DNA ಟೆಸ್ಟ್ ರಿಪೋರ್ಟ್ ಅಷ್ಟು ಅಕ್ಯುರೇಟ್ ಅಂತ ಹೀಗೆ ಹೇಳೋದು. ಎಷ್ಟೋ ಬಾರಿ ಮೆಡಿಕಲ್ ಸೈನ್ಸ್ ಸುಳ್ಳಾಗ್ಬಿಡತ್ತೆ. ಜಸ್ಟ್ ಮೆಡಿಕಲಲ್ಲಿ ಮಾತ್ರ ಅಲ್ಲ, ಎಷ್ಟೋ ಬಾರಿ ಹ್ಯೂಮನ್ ಎರರ್ ಅಂತ ಆಗ್ಬಿಡತ್ತೆ. ಅದೇ ಕಾರಣಕ್ಕೆ ಈ ಬಾರಿ ಕೂಡ ಅದೇ ಆಗಿರಬಹುದಲ್ವಾ. ಹಾಗಾಗಿ ಅಶ್ವಿನಿ ನನ್ನ ಮಗಳಲ್ಲ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಖಂಡಿತವಾಗ್ಲೂ ಅಶ್ವಿನಿ ನನ್ನ ಮಗಳ, ಅದನ್ನು ನಾನು ಒಪ್ಕೋತೀನಿ. ಯಾರು ಒಪ್ಕೊಳ್ಳಿ ಬಿಡಲಿ. ನೀವೇನಾದರೂ ಮನೆಗೆ ಕೂಡಿಸಿಲ್ಲ ಆದರೂ ಪರವಾಗಿಲ್ಲ, ನಾನು ನನ್ನ ಹೆಂಡತಿ ಮಗಳ ಜೊತೆ ಫಾರ್ಮೌಸಲ್ಲಿ ಇರ್ತೀನಿ ಅಂತ ಹೇಳಿ ಶ್ರವಣ್ ಹೇಳ್ಬಿಡ್ತಾರೆ. ಇದೇ ಒಂದು ಕಾರಣದಿಂದಾಗಿ ಮನೆಯವ್ರು ಎಲ್ಲರೂ ಕೂಡ ಅಜಿತ್ನ ಸುಮ್ಮನಿರು ಅಂತ ಹೇಳ್ತಾರೆ. ಕೊನೆಗೂ ಕೂಡ ಇಲ್ಲಿ ಅಶ್ವಿನಿ ಶಾರದಾ ಅವರ ಜೊತೆ ದೈವ ಸನ್ನಿಧಿ ಮನೆಗೆ ಎಂಟ್ರಿ ಕೊಡ್ತಾರೆ. ದಿವ್ಯಾನಿಗೆ ಹೇಳಿದಾಗ ಅದೇ ಒಂದು ವಾರದ ಒಳಗಡೆ ಶಾರದಾ ಅವರ ಜೊತೆ ದೈವ ಸನ್ನಿಧಿ ಮನೆಗೆ ಅಶ್ವಿನಿ ಎಂಟ್ರಿ ಕೊಟ್ಟಿದ್ದಾರೆ. ಇತ್ತ ಕಡೆ ಅಶ್ವಿನಿ ಕರ್ಕೊಂಡು ಬಂದಿದ್ರು ಕೂಡ ಶಾರದಾ ಅವರು ಅಶ್ವಿನಿ ನೋಡಿದ್ರು ಬೆಚ್ಚ ಬೀಳ್ತಿದ್ದಾರೆ. ಬಟ್ ಭೂಮಿ ಅಂದರೆ ಅವ್ರಿಗೆ ತುಂಬಾನೇ ಇಷ್ಟ ಇದೆ. ಅದೇ ಕಾರಣಕ್ಕೆ ಅವರು ಭೂಮಿ ಹತ್ರನೇ ಹೋಗಿ ನಿಂತ್ಕೊತಿದ್ದಾರೆ. ಶ್ರವಣ್ಣವ್ರನ್ನ ಕೂಡ ಅವರು ಕಂಡು ಹಿಡಿತಾ ಇಲ್ಲ. ಶ್ರವಣ್ಣವ್ರನ್ನ ನೋಡಿದ್ರು ಕೂಡ ಬೆಚ್ಚಿ ಬೀಳ್ತಿದ್ದಾರೆ. ಇದರ ನಡುವೆ ಶಾರದಾವ್ರನ್ನ ರೂಮಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ದೇವ್ಯಾನಿಗೆ ಎದುರಾಗ್ತಾರೆ. ದೇವ್ಯಾನಿಯನ್ನ ನೋಡಿದ್ದೆ ಶಾರದಾ ಅವ್ರಿಗೆ ಹಳಿದೆಲ್ವೂ ಕೂಡ ನೆನಪಾಗ್ಬಿಡತ್ತ. ಕಾರನ್ನ ನಿಲ್ಸಿದ್ದು ಆ ಕಡೆ ಶ್ರವಣ್ ಮೆಕ್ಯಾನಿಕ್ನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಿದ್ದಾಗನೇ ದೇವ್ಯಾನಿ ಬಂದು ಮಗುವನ್ನು ಕಿತ್ಕೊಂಡು ತನ್ನ ಮೇಲೆ ದಾಳಿ ಮಾಡಿದ್ದು ಎಲ್ಲವೂ ಕೂಡ ಶಾರದಾ ಅವ್ರಿಗೆ ನೆನಪಾಗುತ್ತೆ. ಬಟ್ ಕ್ಲಿಯರ್ ಪಿಕ್ಚರಲ್ಲಿ ನೆನಪಾಗೋದಿಲ್ಲ, ಬ್ಲರಿ ಆಗಿ ನೆನಪಾಗುತ್ತೆ. ಅದೇ ಕಾರಣಕ್ಕೆ ದೇವ್ಯಾನಿಯನ್ನು ನೋಡಿದ್ದೆ ಹೆದರ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಇದು ಅಜಿತ್ಗೆ ನಿಜಕ್ಕೂ ಅನುಮಾನ ತರಿಸುತ್ತೆ. ಬಟ್ ಭೂಮಿ ಶಾರದಮ್ಮ ಹೆದರ್ಕೋಬೇಡಿ, ಅವ್ರು ತುಂಬ ಒಳ್ಳೆಯವರು, ನಿಮಗೆ ತಂಗಿ ಆಗಬೇಕು ಆಯ್ತಾ ಅಂತ ಹೇಳ್ತಾರೆ. ನಂತರ ಶಾರದಾಕ ಯಾಕೋ ಎಲ್ಲರನ್ನ ಕೂಡ ನೋಡಿ ಹೆದರುತ್ತಿದ್ದಾರೆ ಅಂತ ದೇವ್ಯಾನಿ ಪೂಜೆ ಮಾಡ್ತಾರೆ. ತದನಂತರ ಇಲ್ಲಿ ಎಲ್ಲರೂ ಕೂಡ ಶಾರದಾವ್ನ ಅವರ ರೂಮಿಗೆ ಕರ್ಕೊಂಡು ಹೋದಾಗ ಆ ಒಂದು ರೂಮಲ್ಲಿ ಶಾರದಾ ಅವರ ಒಂದು ಫೋಟೋ, ಅವರ ಮಗು ಮನಸ್ವಿನಿ ಜೊತೆ ಇರುತ್ತೆ. ಅದನ್ನು ನೋಡಿದ ಆ ಒಂದು ಫೋಟೋವನ್ನು ನೋಡಿ ಅವರು ನಿಜವಾಗ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ, ಅವರ ಫೀಲಿಂಗ್ಸ್ನ ಖುಷಿ ಪಡ್ತಿದ್ದಾರೆ. ಅದು ನಾನು ಅಮ್ಮ ಅಂತ ಹೇಳಿ ಅಶ್ವಿನಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ನಾನು ಮತ್ತು ನೀನಮ್ಮ ಅದು ಅಂತ ಹೇಳಿದಾಗ ಇದನ್ನು ನಂಬೋದಕ್ಕೆ ಶಾರದಾ ಅವ್ರಿಗೆ ಆಗ್ತಿಲ್ಲ. ಅದರ ನಡುವೆ ಶ್ರವಣ್ ಅವರು ಕೂಡ ತನ್ನ ಹೆಂಡತಿ ಹತ್ರ ಹೋಗಿ ಮಾತನಾಡೋಕೆ ಮುಂದಾದರೆ ಅವರನ್ನ ಕೂಡ ನೋಡಿದ್ದೆ ಹೆದ್ರಿ ಭೂಮಿ ಬಳಿಗೆ ಬಂದು ಔಸ್ಕೋತಾರೆ. ಈ ಕಡೆ ದಿವ್ಯಾನಿ ಅಂತೂ ಏನಿದು ಅಕ್ಕ ಎಲ್ಲರನ್ನ ಕೂಡ ನೋಡಿದ್ರು ಔಸ್ಕೋತಿದಾರಲ್ಲ ಅಂತ ಹೇಳಿ ಮನೆಯವರ ಮುಂದೆ ತೋರಿಸ್ತಿದ್ದಾರೆ. ಬಿಕಾಸ್ ತನ್ನನ್ನು ನೋಡಿ ಔಸ್ಕೊಂಡ್ರೆ ಎಲ್ಲರಿಗಿಂತ ತನ್ನ ಮೇಲೆ ಡೌಟ್ ಜಾಸ್ತಿ ಬರುತ್ತೆ ಅಂತ ಯೋಚನೆ ಮಾಡಿದಂಥ ದಿವ್ಯಾನಿ ಎಲ್ಲರನ್ನ ನೋಡಿ ಹೆದರ್ಕೋಬೇಕಾದ್ರೆ ತನ್ನನ್ನು ನೋಡಿ ಕೂಡ ಹೆದರ್ಕೋತಿದ್ದಾರೆ ಅನ್ನೋದನ್ನ ಒತ್ತಿ ಹೇಳ್ತಾರೆ. ಇದರ ನಡುವೆ ಇಲ್ಲಿ ಭೂಮಿ ಶಾರದಾವ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಈ ಕಡೆ ರೂಮಿಗೆ ಬರ್ತಿದ್ದಾಗೆ ಅಚ್ಯುತ್ ಭೂಮಿಯನ್ನ ಹಾಡಿ ಕೊಂಡಾಡ್ತಿದ್ದಾರೆ. ಇವತ್ತು ನನ್ನ ಅತ್ತೆ ನಿನ್ನ ನೋಡಿ ಹೆದರ್ಕೊಳ್ದೆ ನಿನ್ನ ಜೊತೆ ಬಂದು ಬಚ್ಚಿಟ್ಕೋತಾರೆ. ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ನಿನ್ನ ಮತ್ತು ಅವರ ನಡುವೆ ಏನೋ ಒಂದು ಅಘಾತವಾದಂಥ ಸಂಬಂಧ ಇತ್ತು ಅಂತ ಅನ್ನಿಸ್ತಾ ಇದೆ ಅಂದಾಗ ಅದರಲ್ಲಿ ಏನಿದೆ ನಿಜಕ್ಕೂ ಅವರು ನನ್ನ ಹಿಂದೆ ಬಂದು ಔಸ್ಕೊಂಡಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಏನೋ ಒಂದು ರೀತಿ ಸಮಾಧಾನವಾಗತ್ತೆ ಅಂತ ಭೂಮಿ ಕೂಡ ಹೇಳ್ತಾರೆ. ನಂತರ ಹೀಗೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಮಾತನಾಡ್ಕೋತಾರೆ. ಇದರ ನಡುವೆ ನನಗೆ ಒಂದು ಅನುಮಾನ ಬರ್ತದೆ. ಇಷ್ಟು ದಿನ ನಾನು ಶಾರದಾ ಅತ್ತೆ ಹುಡುಕಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಶಾರದಾ ಅತ್ತೆ
ಯಾಕೆ ಈ ರೀತಿ ಆದರೂ, ಅದಕ್ಕೆ ಯಾರು ಕಾರಣ ಅನ್ನೋದನ್ನು ನಾನು ಹುಡುಕಬೇಕಾಗಿದೆ. ಯಾಕಂದರೆ ಖಂಡಿತವಾಗ್ಲೂ ಶಾರದಾ ಅತ್ತೆ ಮೇಲೆ ಏನೋ ಒಂದು ರೀತಿ ಅಟ್ಯಾಕ್ ಆಗಿದೆ ಅಂತಾನೆ ಅನ್ನಿಸ್ತದೆ. ಅದೇ ಒಂದು ಕಾರಣದಿಂದ ಅತ್ತೆ ಈ ಒಂದು ಪರಿಸ್ಥಿತಿಗೆ ಹೋಗಿರೋ ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ಅಚ್ಯುತ್ ಹೇಳ್ತಿದ್ದಾರೆ. ಇತ್ತ ಕಡೆ ಭಾಗ್ಯಮ್ಮ ಕೂಡ ಭೂಮಿ ಈ ಮನೆ ಖುಷಿಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾಳೆ, ಕೊನೆಗೂ ಈ ಮನೆ ಒಂದಾಗ್ತದೆ. ಶಾರದಾ ಕೂಡ ಮನೆಗೆ ವಾಪಸ್ ಮರಳಿದ್ದಾರೆ. ಜೊತೆಗೆ ಮನಸ್ವಿನಿ ಕೂಡ ಬಂದಿದ್ದಾರೆ. ಇಲ್ಲಿ ಮನಸ್ವಿನಿಯನ್ನು ಯಾರು ಮನಸ್ವಿನಿ ಅಂತ ಒಪ್ಕೋತಿಲ್ಲ. ಶಾರದಾ ಅವ್ರಿಗೆ ಹಳೇದು ಯಾವುದೂ ಕೂಡ ನೆನಪಿಲ್ಲ. ಎಲ್ಲವೂ ಕೂಡ ಖಂಡಿತ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲವೂ ಒಳ್ಳೆಯದಾಗಿ ಈ ಮನೆಯಲ್ಲಿ ನಿಜಕ್ಕೂ ಖುಷಿ ಸಂತೋಷ ಅನ್ನೋದು ನಿಲ್ಲಿಸಿರಲಿ ಅಂತ ಹೇಳಿ ಭಾಗ್ಯಮ್ಮ ಆಶಿಸ್ತಿದ್ದಾರೆ. ಜೊತೆಗೆ ಇದರ ನಡುವೆ ಇಲ್ಲಿ ಅಚ್ಯುತ್ಗೆ ಒಂದಷ್ಟು ಅನುಮಾನಗಳಿದ್ದಾವೆ. ಅದೆಲ್ಲವನ್ನ ಕೂಡ ಕ್ಲಾರಿಟಿ ತಗೋಬೇಕಾಗಿದೆ ಇಲ್ಲಿ ಅಚ್ಯುತ್. ಅದೇ ಕಾರಣಕ್ಕೆ ಮನೆಯವ್ರು ಎಲ್ಲರೂ ಕೂಡ ಹೊರಗಡೆ ಇರಬೇಕಿದ್ರೆ ಭೂಮಿ ಬಂದು ಎಲ್ರಿಗೂ ಟೀ ಕಾಫಿಯನ್ನು ಕೊಡ್ತಾರೆ. ಇದರ ನಡುವೆ ಅಚ್ಯುತ್ ಬಂದಿದೆ. ಅಶ್ವಿನಿ, ನನಗೆ ಒಂದಷ್ಟು ಕ್ವೆಶನ್ಸ್ ನಿನ್ನನ್ನು ಕೇಳೋದಿದೆ, ಅದಕ್ಕೆ ನೀನು ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿದಾಗ ಖಂಡಿತ ಅಚ್ಯುತ್ ಕೇಳು ಅಂತ ಹೇಳ್ತಾರೆ ಅಶ್ವಿನಿ. ಹೌದು, ನೀನು ಶಾರದತ್ತೆನ ನಿನ್ನ ಜೊತೆನೇ ಇಟ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ. ಜೊತೆಗೆ ಟ್ರೀಟ್ಮೆಂಟ್ ಕೊಡಿಸಿದ ನಂತರನೇ ನಾನು ಮನೆ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದೆ. ಅದೇ ಕಾರಣಕ್ಕೆ ನಾನು ಅವ್ರಿಗೆ ಇನ್ನೂ ಕೂಡ ಫುಲ್ ಟ್ರೀಟ್ಮೆಂಟ್ ಆಗದೆ ಇರೋದ್ರಿಂದ ಕರ್ಕೊಂಡು ಬಂದಿರಲಿಲ್ಲ ಅಂತ ಹೇಳಿದೆ ಅಲ್ವಾ. ಹಾಗಿದ್ರೆ ನೀನು ಯಾವ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತದೆ, ಏನು ಟ್ರೀಟ್ಮೆಂಟ್ ಆಗ್ತಾ ಇತ್ತು ಅವ್ರಿಗೆ, ನೀನೇನಾದರೂ ಅದನ್ನು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ನಮಗೂ ಕೂಡ ಯೂಸ್ ಆಗತ್ತೆ ಅಂತ ಹೇಳಿ ಕೇಳ್ತಾರೆ. ಈ ಕಡೆ ದೇವ್ಯಾನಿ ಅವರಂತೂ ಸಿಕ್ಬಿದ್ಲು, ಕಥೆ ಮುಗೀತು ಅಂತ ಅನ್ಕೋತಾರೆ. ಬಟ್ ಎಲ್ಲದಕ್ಕೂ ಕೂಡ ಆಲ್ರೆಡಿ ಅಶ್ವಿನಿ ರೆಡಿಯಾಗಿ ಬಂದಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ನೋಡು ಅಚ್ಯುತ್, ನಾನು ಇನ್ನೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಶುರುನೇ ಮಾಡಿಸಿರ್ಲಿಲ್ಲ, ಯಾವುದೇ ಡಾಕ್ಟರ್ ಹತ್ರ ಇನ್ನೂ ಕೂಡ ತೋರಿಸಿರ್ಲಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ಶಾರದಾ ಅತ್ತೆ ಮಗಳು ಅಂತ ಹೇಳ್ತೀಯಾ, ನಿನ್ನ ಜೊತೆನೇ ಇದ್ರು ಅಂತ ಕೂಡ ಹೇಳ್ತಿದ್ಯಾ, ಅಂದಮೇಲೆ ಅವ್ರು ಯಾಕೆ ನಿನ್ನನ್ನು ನೋಡಿದ್ರೆ ಹೆದರು ಕೂತಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಮುಂದಿಡ್ತಾರೆ. ಯಾಕೆ ಏನು ಅಂತ ಹೇಳಿದ್ರೆ ನನ್ನ ನೋಡಿ ಮಾತ್ರ ಹೆದರು ಕೂತಿದ್ದಾರೆ, ಅಮ್ಮ ಅಪ್ಪನ ನೋಡಿ ಕೂಡ ಹೆದರು ಕೂತಿದ್ದಾರಲ್ವ, ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ, ಎಲ್ಲರೂ ನೋಡಿ ಹೆದರು ಕೂತಿದ್ದಾರೆ, ನನಗೂ ಅದು ಕನ್ಫ್ಯೂಷನ್ನೇ ಆಗ್ತದೆ, ಯಾಕಮ್ಮ ಈ ರೀತಿ ಹೆದರ್ತಿದ್ದಾರೆ ಅಂತ ಅಶ್ವಿನಿ ಹೇಳಿದಾಗ ಈ ಕಡೆ ನಿಜಕ್ಕೂ ಅಚ್ಚತ್ತೆ, ಇವಳು ಕತ್ತನ್ನ ಕಿಲಾಡಿನ, ಇವಳನ್ನು ಅಷ್ಟು ಸುಲಭಕ್ಕೆ ಬಗ್ಗು ಬಡಿಯೋದು ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಥ ಆಗತ್ತೆ. ತದನಂತರ ಒಂದಷ್ಟು ಹೆಸರುಗಳು, ಒಂದಷ್ಟು ಗೊಂದಲಗಳು ಏನೇನಿದೆಯೋ ಎಲ್ಲವನ್ನ ಕೂಡ ಒಂದು ಬೋರ್ಡ್ ಮೇಲೆ ಬರೆದಿಟ್ಟಿದ್ದಾರೆ ಅಚ್ಯುತ. ಜೊತೆಗೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗತ್ತೆ. ನಾನು ಅಂದ್ಕೊಂಡಿರೋ ಎಲ್ಲ ಲಿಂಕ್ಸ್ ಕೂಡ ಜಾಯ್ನ್ ಆಗಬೇಕಾಗತ್ತೆ. ಆಗ ಖಂಡಿತವಾಗ್ಲೂ ಕೂಡ ಇದರಿಂದ ಇರ್ತಕ್ಕಂಥದ್ದು ಯಾರು ಅನ್ನೋ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಅಚ್ಯುತ ಶಾರದವ್ರ ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದ್ರ ಹಿಂದೆ ಬಿದ್ದಿದ್ದಾರೆ. ಹಿಂದೆ ಬೀಳೋದ್ರ ಜೊತೆಗೆ ಅದ್ರ ಹಿಂದೆ ಇರ್ತಕ್ಕಂಥದ್ದು ದೇವ್ಯಾನಿ ಅಂತಕ್ಕಂಥ ಸಾಕಷ್ಟು ಸತ್ಯಗಳು, ಅದಕ್ಕೆ ಪ್ರೂಫ್ಗಳು ಎಲ್ಲವೂ ಕೂಡ ಅಜಿತ್ ಕೈಗೆ ಸೇರುತ್ತಾ. ಕೊನೆಗೂ ಕೂಡ ಇಲ್ಲಿ ದೇವ್ಯಾನಿಯ ಆಟ ಅಂತ್ಯವಾಗ್ತಿದೆಯಾ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.